ಸಾಮಾನ್ಯವಾಗಿ ಸೂರ್ಯ ಪೂಜೆ 3 ನಿಮಿಷಗಳ ಕಾಲ, ಅದರಲ್ಲಿ ಪಾದಾದಿ ಪೀಠಾಂತಂ, ಆ ಪಾದದಿಂದ ಪೀಠದವರೆಗೂ 45 ಸೆಕೆಂಡ್ಗಳ ಕಾಲ ಬಂತು. ಅದಾದ ನಂತರ ಲಿಂಗದ ಮೇಲೆ 69 ಸೆಕೆಂಡ್ಗಳ ಕಾಲ ಲಿಂಗ ಪೂರ್ಣವಾಗಿತ್ತು. 69 ಸೆಕೆಂಡ್, 1 ನಿಮಿಷ 9 ನಿಮಿಷಗಳ ಗಳಿಗೆಗಳ ಕಾಲ ಸ್ವಾಮಿ ಈಶ್ವರನನ್ನು ಪೂಜೆ ಮಾಡಿದ್ದಾನೆ. ಅಂದರೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂಥ ಶುಭ ದಿನವೇ ಈ ಶುಭ ದಿನ. ಸಾಮಾನ್ಯವಾಗಿ ಹೋದ ವರ್ಷ ಒಂದು 36 ಸೆಕೆಂಡ್ ಇತ್ತು, ಅದಕ್ಕೆ ಆಚೆ ವರ್ಷ 2 ಸೆಕೆಂಡ್ ಇದ್ದು ಹೊರಟೋಯ್ತು. ಆ ವರ್ಷದಲ್ಲೇ ಕೊರೋನಾ ಅನ್ನೋ ಒಂದು ದೊಡ್ಡ ಪೀಡೆ ಬಂದು ಎಲ್ಲರಿಗೂ ಬಾಧಿಸ್ತು. ಒಂದು ಪೀಡೆ ಬರುತ್ತೆ ಅಂತ ಹೇಳಿದ್ದೆ, ಅದೇ ರೀತಿ ನಡೀತು. ಆದರೆ ಸ್ವಾಮಿ ಈ ವರ್ಷ ಸೂರ್ಯ ಭಗವಂತ ಆನಂದವಾಗಿ 46 ಸೆಕೆಂಡ್ಗಳ ಕಾಲ ಲಿಂಗದ ಮೇಲೆ ಇದ್ದು ಪೂಜೆಯನ್ನು ಸಲ್ಲಿಸಿದ್ದಾನೆ. ಯಾರು ದಕ್ಷಿಣಾಯನದಲ್ಲಿ ಯಾತ್ರೆಗಳನ್ನು, ಹೋಮಗಳನ್ನು, ಪೂಜೆಗಳನ್ನು, ಜಪ ತಪ ದಾನ ಧರ್ಮಾದಿಗಳನ್ನು ಮಾಡಿರ್ತಾರೋ ಅವರೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಈಶ್ವರನ ಅನುಗ್ರಹದಿಂದ ಸ್ವಾಮಿ ಎಲ್ಲರಿಗೂ ಅದನ್ನು ನೀಡ್ತಾನೆ. ಒಂದು ಸ್ವಲ್ಪ ಜಲಕಂಟಕ ಸಂಭವಿಸಬಹುದು. ಜಲಕಂಟಕ ಸಂಭವಿಸುವ ಕಾರಣ ಸ್ವಾಮಿಯ ಮೇಲೆ ಹೊರಡುವಾಗ ಆ ಗಂಗೆ ಆಕೆಯನ್ನು ದರ್ಶನ ಮಾಡಿದರೆ ಹೊರಟುಬಿಟ್ಟ ಸೂರ್ಯ. ಗಂಗಾಧರ, ತೊಡೆಯಲ್ಲಿ ಪಾರ್ವತಿ, ಶಿರದಲ್ಲಿ ಗಂಗೆ. ಶಿರೆಯದಲ್ಲಿರುವಂತಹ ಗಂಗೆಯ ದರ್ಶನವನ್ನು ಮಾಡದೆ ಮರೆಯಾದ ಸ್ವಾಮಿ ಸೂರ್ಯ ಭಗವಂತ. ಆದ್ದರಿಂದ ಗಂಗೆಗೂ ಒಂದು ಸ್ವಲ್ಪ ಕೋಪ ಬಂದಿದೆ. ಒಂದಷ್ಟು ಜಲಾವೃತಿಗಳಾಗುವಂತಹ ಸನ್ನಿವೇಶ ಉಂಟಾಗಬಹುದು. ಆದರೂ ಈಶ್ವರನ ತಲೆಯಲ್ಲಿರುವ ಗಂಗೆಯಾಗಿರುವುದರಿಂದ ಪತಿಯ ಮಾತನ್ನು ಆಕೆ ಕೇಳಲೇಬೇಕು. ತುಂಬ ದೊಡ್ಡ ಗಂಡಾಂತರ ಅನ್ನೋದು ಬರೋದು ತಪ್ಪಿ ಸಣ್ಣದಾಗೆಲ್ಲ ಒಂದಷ್ಟು ಗಂಡಾಂತರಗಳು ನಡೆಯುತ್ತೆ. ಆದರೂ ಈ ಒಂದು ಶುಭ ಸಂಕ್ರಾಂತಿಯ ಶುಭ ದಿನದಲ್ಲಿ ಸೂರ್ಯ ಪೂಜೆಯಿಂದ ಈ ಲೋಕಕ್ಕೆ, ವಿಶ್ವಕ್ಕೆ ಅನುಕೂಲವಾಗಲಿ. ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಸ್ವಾಮಿ ಕರುಣಿಸಲಿ. ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ್.